ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಕಾರದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ವಾರವಾರವೂ ಕಿವಿದೆರೆಗೆ ಬಂದು ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಬದುಕಿಗೆ ಅನುಗೊಳಿಸಿ ಕತೆ ಕೇಳೋಣ ಕತೆ ಕೇಳೋಣ ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ನ ಶ್ರೋತೃ ಬಾಂಧವರೇ, ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 205ನೇ ಸಂಚಿಕೆಯಲ್ಲಿ ಸ್ವರಚಿತ ಕಥೆಯೊಂದಿಗೆ ನಮ್ಮೊಂದಿಗಿದ್ದಾರೆ ಶಿಕ್ಷಕರಾದ ಸಾರಿಕಾ ಅಶೋಕ್ ಬಸ್ರೂರು. ಬನ್ನಿ ಕಥೆ ಕೇಳೋಣ. ಕೇಳುಗರಿಗೆ ನಮಸ್ಕಾರಗಳು. ಕಥೆಯ ಶೀರ್ಷಿಕೆ ಗುರು ಲಘುವಾದಾಗ. ಬಾಳಿನುದ್ದಕ್ಕೂ ತನ್ನದಲ್ಲದ ತಪ್ಪಿಗೆ ಶಿಕ್ಷೆಯುಂಡವನು ನಾನು. ಬಾಲಿಶದ ಅಪಕ್ವತೆಯಲ್ಲಿ ಆತುರತೆಯಲ್ಲಿ ಮುನಿವರ್ಯರ ವರದ ಮಂತ್ರೋಚ್ಚರಣೆಯಿಂದ ಬಯಸದೆ ಸಂದ ಸಂತಾನವಾಗಿ ಹೆತ್ತವಳ ಮಡಿಲಿನಿಂದ ಗಂಗೆಯ ಒಡಲನ್ನು ಸೇರಿದೆ. ವರ ಕೊಟ್ಟಿದ್ದು ಯಾರೋ, ಪಡೆದಿದ್ದು ಯಾರೋ, ಶಾಪವಾದದ್ದು ಮಾತ್ರ ತನಗೆ. ಹೆತ್ತವರಿಂದ ತಿರಸ್ಕೃತನಾದದ್ದು ಏಕೆ ಎಂಬ ಖೇದ, ಜೊತೆಗಾರರ ಅವಮಾನ ಜರ್ಜರಿತವಾಗಿಸುತ್ತಿದ್ದ ವೇಳೆ ಈ ಕರ್ಣನಿಗೆ ಬಲವಾಗಿದ್ದು ಏಕಾಂತ ಅಭ್ಯಾಸ, ಕಠಿಣ ಪರಿಶ್ರಮ. ಸೂತನೆನಿಸಿದರೂ ಛಲ ಬಿಡದೆ ಕ್ಷತ್ರಿಯರನ್ನೂ ಮೀರಿಸುವಂತೆ ಶಸ್ತ್ರವಿದ್ಯೆ ಪ್ರಾವೀಣ್ಯತೆ ಪಡೆದೆ. ಕ್ಷತ್ರಿಯ ಗುರುವರಿಯರಿಂದ ಹಿರಿಯರಿಂದ ಬಹಿಷ್ಕೃತನಾಗಿ ಉನ್ನತ ಶಸ್ತ್ರಾಭ್ಯಾಸಕ್ಕಾಗಿ ಸೇರಿದ್ದು ಪರಶುರಾಮರ ಸಾನ್ನಿಧ್ಯ. ಹೇಳಿದ್ದೊಂದು ಸುಳ್ಳು, ಅದು ವಿದ್ಯಾದಾಹಕ್ಕಾಗಿ. ಅಂದು ಗುರುಗಳ ನಿದ್ರಾಭಂಗವಾಗದಿರಲೆಂದು ವಜ್ರದುಂಬಿಯ ಕಡಿತವನ್ನು ಅವಡು ಗಚ್ಚಿ ಸಹಿಸಿ ರಕ್ತದ ಮಡುವಿನಲ್ಲಿದ್ದರೂ ಮಿಸುಕಾಡದೆ ಪರಶುರಾಮರ ನಿದ್ದೆ ಕಾಯ್ದಿದ್ದಕ್ಕೆ ದೊರೆತಿದ್ದು ಕಲಿತ ವಿದ್ಯೆ ಸಕಾಲಕ್ಕೆ ದಕ್ಕದಿರಲಿ ಎಂಬ ಶಾಪ. ಮತ್ತೆ ಮತ್ತೆ ತೇಜೋವಧೆ, ದುರದೃಷ್ಟ. ಅಷ್ಟಕ್ಕೂ ನನ್ನ ತಪ್ಪೇನು? ನಿಂದನೆಗೆ ದೂಷಣೆಗೆ ಬೆಂದ ಹೃದಯ ಸುಯೋಧನನ ಸ್ನೇಹಭರಿತ ನಡೆನುಡಿಗಳಿಗೆ ತಂಪಾದದ್ದು ತಪ್ಪೆ? ಮಿತ್ರನ ರಾಜ್ಯಭಿಕ್ಷೆಯಿಂದ ದೇಹದಿಂದ ರಾಜನಾದರೂ ಅಂತರಾಳದಲ್ಲಿ ಅವನ ದಾಸನಾಗಿಯೇ ಉಳಿದು ಅವನಿಗಾಗಿ ಪ್ರಾಣ ಕೊಡಲು ಸಿದ್ಧನಾದ ನನ್ನ ಸ್ವಾಮಿನಿಷ್ಠೆ ತಪ್ಪೆ? ಅವಗಣನೆ. ಗುರುವಿನಿಂದ ತಾಯಿಯಿಂದ ಕೊನೆಗೆ ದೇವನಿಂದಲೂ ಬ್ರಾಹ್ಮಣ ಶಾಪ, ಗುರುಗಳ ಕೋಪ, ತಾಯಿಯ ಪ್ರಲಾಪ. ಪ್ರಪಂಚದಲ್ಲಿ ಯಾರ್ಯಾರು ಒಬ್ಬ ಜೀವಾತ್ಮನಿಗೆ ಉತ್ಕರ್ಷಕ್ಕಾಗಿ ಮಂತ್ರಾಕ್ಷತೆ ಹಾಕಬೇಕೋ ಅವರೆಲ್ಲ ಮುನಿದು ನಿಂತಿದ್ದು ನನ್ನ ದುರಂತ. ಸದ್ಗುಣ, ಸಾಮರ್ಥ್ಯ, ದಾನ, ಧರ್ಮಗಳಂತ ನಾಯಕತ್ವವೇ ತುಂಬಿದ್ದರೂ ಖಳನಾಯಕನೆಂಬ ಪಟ್ಟ ಹೊತ್ತು ಹೀಗೆ ರಣರಂಗದಲ್ಲಿ ಅನಾಥನಾಗಿ ಅಂತ್ಯಕ್ಕಾಗಿ ಕುಸಿದು ಕುಳಿತಿರುವುದು ನನ್ನ ದುರಂತ. ತನಗರಿವಿಲ್ಲದಂತೆ ಕಣ್ಣಿಂದ ಜಾರುತ್ತಿದ್ದ ಕಂಬನಿಯನ್ನು ಮೆಲ್ಲಗೆ ಒರೆಸಿಕೊಂಡರು ರಂಗಣ್ಣ ಮೇಷ್ಟ್ರು. ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಶಿಕ್ಷಕರೇ ಸೇರಿಕೊಂಡು ಕರ್ಣಾವಸಾನ ತಾಳಮದ್ದಲ್ಲಿ ಪ್ರದರ್ಶಿಸುತ್ತಿದ್ದರು. ಕೊನೆಯ ಸನ್ನಿವೇಶದ ಕರ್ಣಪಾತ್ರಧಾರಿಯ ನುಡಿಗಳು ರಂಗಣ್ಣ ಮೇಷ್ಟ್ರ ಅಂತರಂಗವನ್ನ ನಾಟಿ ಕಣ್ಣು ತುಂಬಿತ್ತು. ಮಧುವಣ ಗಿತ್ತಿಯಂತೆ ಅಲಂಕೃತ ವೇದಿಕೆ, ಅತ್ತಿತ್ತ ಸಂಭ್ರಮದಿಂದ ಓಡಾಡುತ್ತಿರುವ ಶಿಕ್ಷಕ ಬಂಧುಗಳು. ಪ್ರತಿ ವರ್ಷದಂತೆ ಜನಪ್ರತಿನಿಧಿಗಳ ಮುಂದೆ ಶಿಕ್ಷಕರ ಬೇಡಿಕೆಗಳ ಪ್ರಸ್ತಾಪ, ಆದರ್ಶ ಶಿಕ್ಷಕ ಪ್ರಶಸ್ತಿ ವಿಜೇತರ ಹಾಗೂ ನಿವೃತ್ತ ಶಿಕ್ಷಕರ ಸನ್ಮಾನ, ಸನ್ಮಾನಿತರ ಮನದುಂಬಿದ ಮಾತುಗಳು, ಶಿಕ್ಷಕರ ಪ್ರತಿಭಾ ಪ್ರದರ್ಶನ ಪ್ರತಿ ವರ್ಷದಂತೆ ಸಂಭ್ರಮದಿಂದ ನಡೆದಿತ್ತು. ಇವೆಲ್ಲದರ ನಡುವೆ ಸಭೆಯ ಮೂಲೆಯಲ್ಲೆಲ್ಲೋ ಸಂಭ್ರಮವಿಲ್ಲದೆ ಕುಳಿತ ರಂಗಣ್ಣ ಮೇಷ್ಟ್ರು. ಆಗೊಮ್ಮೆ ಈಗೊಮ್ಮೆ ಸರ್ ನಮಸ್ತೆ
ಎನ್ನುತ್ತಾ ಹಾಗೆ ಹಾದು ಹೋಗುವ ಸನ್ಮಿತ್ರರು. ಸರ್, ಮುಂದಿನ ವರ್ಷವಾದರೂ ಅಪ್ಲೈ ಮಾಡಿ, ಆದರ್ಶ ಶಿಕ್ಷಕ ಪ್ರಶಸ್ತಿ ಖಂಡಿತ ಸಿಗುತ್ತೆ ನಿಮಗೆ. ಪಕ್ಕದಿಂದ ಬಂದ ನುಡಿಗೆ ಮೊಗದಲ್ಲಿ ವಿಷಾದದ ನಗು ಮೂಡಿತ್ತು. ದೇವಾ, ಇದೇ ನಿನ್ನ ಚಿತ್ತವಾದರೆ ಇಗೋ, ನನ್ನ ಕರ್ಣಕುಂಡಲವನ್ನು ನಿನಗೆ ದಾನವಾಗಿ ನೀಡುತ್ತಿದ್ದೇನೆ. ನನ್ನ ಹೃದಯದ ಅಮೃತ ಕುಂಡಲದ ಅಮೃತವನ್ನೇ ಎರೆದು ಧಾರೆ ಎರೆಯುತ್ತಿದ್ದೇನೆ. ಎಲ್ಲಿಯೂ ಸಲ್ಲದ ಈ ಪ್ರಾಣವನ್ನು ನಿನ್ನ ಪದತಲಕ್ಕೆ ಅರ್ಪಿಸುತ್ತಿದ್ದೇನೆ. ಒಪ್ಪಿಸಿಕೋ, ಒಪ್ಪಿಸಿಕೋ. ಸಭೆಯಲ್ಲಿ ಚಪ್ಪಾಳೆ ಮಾರ್ದನಿಸಿತು. ಕೆಲವರು ತಾಳಮದ್ದಳೆಯ ಪಾತ್ರಧಾರಿಗಳನ್ನು ಅಭಿನಂದಿಸಲು ವೇದಿಕೆಯತ್ತ ಸಾಗಿದರೆ, ಉಳಿದವರು ತಾಳಮದ್ದಳೆಯನ್ನು ವಿಮರ್ಶಿಸುತ್ತಾ ಮನೆ ಕಡೆ ನಡೆದರು. ನಾನೆಲ್ಲಿಗೆ ಹೋಗಲಿ? ರಂಗಣ್ಣ ಮೇಷ್ಟ್ರ ಎದೆ ನಡುಗಿತು. ನಿರ್ಧರಿಸಿಯಾಗಿತ್ತು. ಕಳೆದು ಕೆಲವು ದಿನಗಳಲ್ಲಿ ನಡೆದ ಕಹಿ ಘಟನೆಗಳಿಂದ ರಂಗಣ್ಣ ಮೇಷ್ಟ್ರ ಮನೋಸ್ಥೈರ್ಯ ಕಂಪಿಸಿತ್ತು. ನಂಬಿಕೆ ಕುಸಿದಿತ್ತು. ಇರುವ ಸಮಸ್ಯೆಗಳೆಲ್ಲ ತನ್ನನ್ನೇ ಅರಸಿ ಬರುತ್ತಿದೆಯೇನೋ ಅನ್ನಿಸುತ್ತಿತ್ತು. ಸಾಕು, ಈ ಅವಮಾನ ಹೊತ್ತು ಮತ್ತೆ ನನ್ನ ಮಕ್ಕಳ ಮುಖ ನೋಡಲಾರೆ, ಮನೆಯವರನ್ನು ಎದುರಿಸಲಾರೆ. ಮನದ ನಿರ್ಧಾರವನ್ನು ಇನ್ನೂ ಗಟ್ಟಿಗೊಳಿಸಿ ಲಘು ಬಗೆಯಿಂದ ಬಸ್ ನಿಲ್ದಾಣದತ್ತ ಹೆಜ್ಜೆ ಹಾಕಿದರು. ಬಂದ ಯಾವುದೋ ಒಂದು ಬಸ್ ಹತ್ತಿ ಸೀಟಿಗೊರಗಿ ಕಣ್ಣು ಮುಚ್ಚಿ ಕುಳಿತರು. ಸುಮ್ಮನೆ ಆಗಬೇಕು ಎಂದು ಶಿಕ್ಷಕ ಆದದ್ದಲ್ಲ, ಬಯಸಿ ಬಯಸಿ ಪಡೆದ ವೃತ್ತಿ. ತಾವು ಶಾಲೆಗೆ ಹೋಗುವಾಗಲೇ ತಮ್ಮ ಗುರುಗಳನ್ನು ನೋಡಿ ಹುಟ್ಟಿದ್ದು ಈ ವೃತ್ತಿಯ ಮೇಲೆ ವ್ಯಾಮೋಹ. ತಲೆಯ ಮೇಲೊಂದು ಟೊಪ್ಪಿ, ಮೂಗಿನ ಮೇಲೆ ಬಂದು ನಿಲ್ಲುವ ಕನ್ನಡಕ, ಕೈಯಲ್ಲಿ ಒಂದು ಬೆತ್ತ. ಅವರನ್ನು ನೋಡುವಾಗಲೇ ಭಯ ಮಿಶ್ರ ಗೌರವ. ಸಮಯ ಸಿಕ್ಕಾಗಲೆಲ್ಲ ನೀತಿಕತೆಗಳು. ಅವರ ಸ್ಫೂರ್ತಿಯೇ ತನ್ನನ್ನು ಈ ವೃತ್ತಿಗೆ ಸೆಳೆದಿತ್ತು. ವೃತ್ತಿ ಜೀವನಕ್ಕೆ ಅವರನ್ನೇ ಆದರ್ಶವಾಗಿಸಿಕೊಂಡು ವಿದ್ಯಾರ್ಥಿಗಳಿಗೆ ಬರೀ ಪಠ್ಯವಷ್ಟೇ ಅಲ್ಲದೆ ಜೀವನ ಪಾಠವನ್ನು ಕಲಿಸಿ ತಾನೂ ಆದರ್ಶ ಶಿಕ್ಷಕನಾಗಬೇಕೆಂಬ ಹಂಬಲದಿಂದ ಆಯ್ದುಕೊಂಡಿದ್ದು ಈ ಶಿಕ್ಷಕ ವೃತ್ತಿ. ಅಂದುಕೊಂಡಂತೆ ವೃತ್ತಿ ಜೀವನದಲ್ಲಿ ಇನ್ನಿಲ್ಲದ ಸಂತೃಪ್ತಿ. ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಕ್ಕಳು ರಂಗಣ್ಣ ಮೇಷ್ಟ್ರು ಹೇಳೋ ಕಥೆಯನ್ನ, ಪಾಠವನ್ನ ಮಿಸ್ ಮಾಡ್ಕೊಳ್ತೇವೆ ಅಂತ ಹೇಳಿದಾಗಲೆಲ್ಲ ಏನೋ ಒಂದು ಸಾರ್ಥಕ ಭಾವ. ಕಾಲ ಸರಿದಿತ್ತು, ವಯಸ್ಸು ಮಾಗಿತ್ತು. ಜೊತೆಗೆ ದಿನಕ್ಕೊಂದು ಹೊಸ ಅನುಭವ, ಹೊಸ ಪಾಠವನ್ನು ಕಲಿಯುತ್ತಾ ನಡೆದ ರಂಗಣ್ಣ ಮೇಷ್ಟ್ರಿಗೆ ದಿನ ದಿನ ಬದಲಾಗುತ್ತಿದ್ದ ಇಲಾಖಾ ನಿಯಮಗಳು ಹಾಗೂ ಡಿಜಿಟಲೀಕರಣಕ್ಕೆ ಒಗ್ಗಿಕೊಳ್ಳುವುದು ಸ್ವಲ್ಪ ಕಷ್ಟವಾಗಿತ್ತು. ವಯಸ್ಸಾಯ್ತು ನೋಡಿ, ನೀವು ಸುಲಭ ಅಂದ್ರೂ ಈ ತಲೆಗೆ ಆ ಕಂಪ್ಯೂಟರ್ ಹತ್ತಲ್ಲ ಬಿಡಿ ಎನ್ನುತ್ತಾ ಕಷ್ಟವಾದರೂ ಸಹೋದ್ಯೋಗಿಗಳ ಸಹಾಯ ಪಡೆಯಬೇಕಾಯಿತು. ಇತ್ತ ಮನೆ ಕಡೆಯೂ ಹೆಚ್ಚಿದ ಜವಾಬ್ದಾರಿಗಳು. ಮಕ್ಕಳಿಬ್ಬರ ಓದಿಗಾಗಿ ತೆಗೆದ ಸಾಲ ಇನ್ನೂ ಹಾಗೆ ಇದ್ದಾಗಲೇ ಮಗಳನ್ನರಸಿ ಬಂದ ಒಳ್ಳೆಯ ಕಡೆಯ ಸಂಬಂಧ. ಈ ಸಂಬಂಧ ಬಿಟ್ಟಿಯೋ ಕೆಟ್ಟೆ ಎನ್ನುವ ಸಂಬಂಧಿಕರ ಮಾತು. ಹೌದು ಎನಿಸಿ ಧೈರ್ಯ ಮಾಡಿ ಮುಂದುವರಿದಿದ್ದೂ ಆಯಿತು. ವರದಕ್ಷಿಣೆ, ವರೋಪಚಾರ ಇಲ್ಲದೆ ಹೋದರೂ ಈ ಕಾಲದಲ್ಲಿ ಸರೀಕರಿಗೆ ಸಮರಾಗಿ ಮದುವೆ ಮಾಡಬೇಕಲ್ಲ. ಆಗ ಶುರುವಾಯಿತು ನೋಡಿ ಚಿಂತೆ. ಲೆಕ್ಕದ ಸಂಬಳ, ಅದು ಬರುವ ಮೊದಲೇ ಅದಕ್ಕಾಗಿ ಗುಂಡಿ ತೋಡಿಡುವವರು ತಾವು. ಒಳ್ಳೆ ಕಡೆ ಸಂಬಂಧ ಮೇಷ್ಟ್ರೆ, ಹೇಗೆ ಮಾಡ್ತೀರಾ ಮದುವೆ ಎನ್ನುತ್ತಾ ಮಾತಿಗಿಳಿದಿದ್ದ ಗೆಳೆಯ ವಿಠಲ. ವಿಠಲ ಬಾಲ್ಯದ ಒಡನಾಡಿ. ಮಧ್ಯ ಎಲ್ಲಿಯೋ ಮಾಯವಾದವನು ಮತ್ತೆ ಊರ ಸೇರಿ ವ್ಯವಹಾರ ಆರಂಭಿಸಿದ್ದ. ಶಾಲೆ ಮುಗಿಸಿ ಮನೆಗೆ ಹೋಗುವಾಗ ನಡುವೆ ಅವನ ಅಂಗಡಿಯಲ್ಲೊಂದು ಅರ್ಧ ಗಂಟೆ ಮೀಟಿಂಗ್ ಅಂದುಕೊಳ್ಳದೆಯೇ ರೂಢಿಯಾಗಿತ್ತು. ಹೌದು ಮಾರಾಯ, ನಿಮ್ಮಂತವರಿದ್ದೀರಲ್ಲ ನಮ್ಮಂತ ಬಡ ಮೇಷ್ಟ್ರ ಸಹಾಯಕ್ಕೆ ಅಂದು ನಕ್ಕು ಬಿಟ್ಟಿದ್ದರು ಮೇಷ್ಟ್ರು. ಒಂದು ದಿನ ಇದ್ದಕ್ಕಿದ್ದಂತೆ ವಿಠಲ ಕರೆ ಮಾಡಿದ್ದ. ಮೇಷ್ಟ್ರೆ, ಇವತ್ತು ಬರ್ತಾ ನಿಮ್ಮ ಬ್ಯಾಂಕ್ ಬುಕ್, ಆಧಾರ್ ಕಾರ್ಡ್ ತಗೊಂಡು ಬನ್ನಿ ಅಂದ. ಹೇಳಿ ಕೇಳಿ ಮೇಷ್ಟ್ರು, ಅದರಲ್ಲೂ ಪ್ರಭಾರ, ಎಲ್ಲಾ ಭಾರ ಹೊತ್ಕೊಂಡೇ ತಿರ್ಗೋರ್ ನಾವು, ತರ್ತೀನ್ ಬಿಡು ಎಂದ್ರು ಮೇಷ್ಟ್ರು. ಸಂಜೆ ಎಂದಿನಂತೆ ಅಲ್ಲೊಂದು ಭೇಟಿ. ಹಾ ವಿಠಲ, ಏನೋ ಡೀಟೇಲ್ಸ್ ಎಲ್ಲ ಕೇಳಿದ್ದೆಯಲ್ಲ, ಏನು ವಿಷಯ ಎಂದರು. ಒಂದು ಸ್ಕೀಮ್ ಇದೆ ಮೇಷ್ಟ್ರೆ, ಎಲ್ರಿಗೂ ಅಲ್ಲ, ಕೇವಲ ಆಪ್ತರಿಗೆ ಮಾತ್ರ. ನೀವು ಒಂದಿಷ್ಟು ಹಣ ಇನ್ವೆಸ್ಟ್ ಮಾಡಿದ್ರೆ ಸಾಕು, 1 ತಿಂಗಳಲ್ಲಿ ಡಬಲ್. ಮೆಲ್ಲನೆ ಕಿವಿಯಲ್ಲಿ ಪಿಸುಗುಟ್ಟಿದ್ದ. ಅಯ್ಯೋ ಬೇಡ ಬಿಡು ವಿಠಲ, ನಾನು ಇಂಥದ್ರಿಂದೆಲ್ಲ ಬಹಳ ದೂರ. ಈ ಚೈನ್ ಬಿಸ್ನೆಸ್ ಇದೆಯಲ್ಲ, ಅದನ್ನ ನಂಬುದಲ್ಲ.
ನೀನು ಅದರಿಂದ ದೂರ ಇದ್ಬಿಡು. ಇಲ್ಲ ಮೇಷ್ಟ್ರೆ, ನಂಗೆ ಹಣ ಬಂದಿದೆ, ಹೆಚ್ಚು ಹಾಕುವುದು ಬೇಡ, ಒಂದು 5,000 ಹಾಕಿ ನೋಡಿ. ನನ್ನ ಇದಕ್ಕೆಲ್ಲ ಎಳಿಬೇಡ, ಅಷ್ಟಕ್ಕೂ ತಿಂಗಳ ಎಂಡ್ ನಗುತ್ತಾ ಹೊರಡಲನ್ನುವಾದರೂ ಬಿಡದೆ, ಸರಿ ನೀವೇನು ಹಣ ಹಾಕುವುದು ಬೇಡ, ನಾನಿಲ್ವಾ, ಇಲ್ ನೋಡಿ ನಿಮ್ಮ ಡೀಟೇಲ್ಸ್ ಕೊಡಿ ಎನ್ನುತ್ತಾ ತಾನೇ ಡೀಟೇಲ್ಸ್ಗಳನ್ನೆಲ್ಲ ತುಂಬಿ ತಾನೇ ಹಣವನ್ನ ಕೊಟ್ಟು, ಇಲ್ಲೊಂದು ಸಹಿ ಮಾಡಿ ನೀವು, ಈ ಹಣ ನಂಗೆ ವಾಪಸ್ ಕೊಡುವುದು ಬೇಡ ಎನ್ನುತ್ತಾ ಅಪ್ಲಿಕೇಶನ್ ಮುಂದೆ ಹಿಡಿದ. ಬೇಡ ಅನ್ನಿಸಿದರೂ ಅವನ ಮಾತಿಗೆ ಆತ್ಮೀಯತೆಗೆ ಕಟ್ಟುಬಿದ್ದು ಸಹಿ ಮಾಡಿದರು. ವಿಠ್ಠಲನ ಹಣವನ್ನ ಹಿಂದಿರುಗಿಸುವ ಭರವಸೆ ನೀಡಿ ಆ ಹಣದ ಆಸೆಯನ್ನು ಬಿಟ್ಟೇ ಅಲ್ಲಿಂದ ಹೊರಟಿದ್ದರು ರಂಗಣ್ಣ ಮೇಷ್ಟ್ರು. 1 ತಿಂಗಳ ನಂತರ ಮೊಬೈಲ್ನಲ್ಲಿ ಬ್ಯಾಂಕ್ ಖಾತೆಗೆ 10,000 ಜಮೆಯ ಸಂದೇಶ ಬಂದಾಗಲೇ ಅದರ ನೆನಪಾದದ್ದು. ಸಂದೇಶ ನೋಡುತ್ತಿದ್ದಂತೆ ಮೇಷ್ಟ್ರ ಮುಖ ಅರಳಿತು. ತಕ್ಷಣ ವಿಠಲನಿಗೆ ಫೋನಾಯಿಸಿದರು. ನಾನು ಹೇಳಿರ್ಲಿಲ್ವಾ ಮೇಷ್ಟ್ರೆ, ಇದರಲ್ಲಿ ಮೋಸ ಇಲ್ಲ ಅಂತ, ನೀವು ಸುಮ್ಮನೆ ಅನುಮಾನಿಸಿದ್ರಿ ಅಂದ ವಿಠಲ ನಗುತ್ತಾ. ಹೌದು ಮಾರಾಯ, ಶ್ರಮದ ದುಡ್ಡು ನೋಡು. ಸ್ವಲ್ಪ ಭಯ ಇರಲಿ, ನಿಂಗೆ ಹೇಗೆ ವಾಪಸ್ ಕೊಡ್ಲಿ, ಕ್ಯಾಶಾ ಅಥವಾ? ಬೇಡ ಬೇಡ, ಮೊದಲ ಕಂತು ನನ್ನ ಲೆಕ್ಕದ್ದು. ಒಂದು ಕೆಲಸ ಮಾಡಿ, ಈ ಸಲ ಅಷ್ಟನ್ನು ಇನ್ವೆಸ್ಟ್ ಮಾಡಿ, ನೆಕ್ಸ್ಟ್ ಮಂತ್ ಡಬಲ್. ಮೊದಲು ಬೇಡ ಅನ್ನಿಸಿದರೂ ಹಣ ಬಂದ ಖುಷಿಗೆ, ಮೂಡಿದ ಭರವಸೆಗೆ ಸರಿ ಅಂದ್ರು ಮೇಷ್ಟ್ರು. ಮರು ತಿಂಗಳು 10-20 20-40 ಸ್ಕೀಮ್ ಬಗ್ಗೆ ನಂಬಿಕೆ ಬಲವಾಯಿತು. ಹೇಗೂ ಮಗಳ ಮದುವೆ ಸಮೀಪದಲ್ಲಿದೆ, ಅದಕ್ಕಾಗಿ ದೇವರೇ ಈ ವಿಠ್ಠಲನ ರೂಪದಲ್ಲಿ ಬಂದು ಸ್ಕೀಮ್ ಪರಿಚಯಿಸಿರಬೇಕು ಅಂದುಕೊಂಡರು. ಇನ್ನು ಹಿಂದೇಟು ಹಾಕದೆ ಒಂದು ಭಾರೀ ಮೊತ್ತ ಹೇಗಾದರೂ ಮಾಡಿ ಇನ್ವೆಸ್ಟ್ ಮಾಡಿಬಿಡೋಣ ಅನ್ನಿಸಿ ಮನೆಯಲ್ಲಿದ್ದ ತಾಯಿಯ ಹಳೆಯ ಕಾಲದ ಒಡವೆಗಳು, ಮನೆ ಪತ್ರ ಎಲ್ಲ ಅಡವಿಟ್ಟು ಹಣ ಹೊಂದಿಸಿ ಹೂಡಿಬಿಟ್ಟರು. ಇಂಥ ಒಳ್ಳೆಯ ಯೋಜನೆಯ ಫಲ ತಾನೊಬ್ಬನೇ ಪಡೆದರೆ ಸ್ವಾರ್ಥವಾದೀತು ಎನ್ನಿಸಿ ವಿಠ್ಠಲನ ಅನುಮತಿ ಪಡೆದು ತನ್ನ ಆಪ್ತರಿಗೆಲ್ಲ ವಿಷಯ ತಿಳಿಸಿ ತಾನೇ ಮುತುವರ್ಜಿ ವಹಿಸಿ ಸ್ಕೀಮ್ ಮಾಡಿಸಿದ್ದರು. ಮಗಳ ಮದುವೆ ಅದ್ಧೂರಿಯಾಗಿ ಮಾಡುವ ಕನಸು ಕಾಣುತ್ತಾ ಕಾಲ ಕಳೆದದ್ದೇ ತಿಳಿಯಲಿಲ್ಲ. 1 ತಿಂಗಳಾದರೂ ಬ್ಯಾಂಕ್ ಖಾತೆಗೆ ಜಮೆಯಾಗಬೇಕಾದ ಮೊತ್ತ ಜಮೆಯಾಗಿರಲಿಲ್ಲ. ಇದರ ಬಗ್ಗೆ ಚರ್ಚಿಸೋಣ ಎಂದರೆ ವಿಠ್ಠಲ ಬೇರೆ ಯಾವುದೋ ವ್ಯವಹಾರದ ಮೇಲೆ ಮುಂಬೈಗೆ ತೆರಳಿದ್ದ. ಇರಲಿ, ತಾಳಿದವನು ಬಾಳಿಯಾನು, ನಾನು ಮೇಷ್ಟ್ರಾಗಿ ಹೀಗೆ ತಾಳ್ಮೆ ಕಳೆದುಕೊಳ್ಳಬಾರದು ಎಂದು ತನಗೆ ತಾನೇ ಸಾವರಿಸಿಕೊಂಡು ಕಾದರು. ತಿಂಗಳೆರಡಾದರೂ ಇತ್ತ ಹಣವೂ ಇಲ್ಲ, ಅತ್ತ ಮುಂಬೈ ಹೋಗಿದ್ದ ವಿಠ್ಠಲನೂ ಇಲ್ಲ. ಫೋನ್ ಕರೆಗೂ ಸಿಗುತ್ತಿರಲಿಲ್ಲ. ಮೇಷ್ಟ್ರಿಗೆ ವಾಸ್ತವದ ಅರಿವಾಗುವಷ್ಟರಲ್ಲಿ ಮೇಷ್ಟ್ರನ್ನೇ ನಂಬಿ ಸ್ಕೀಮಿಗೆ ಹಣ ಹೂಡಿದ್ದ ಆಪ್ತರು ಆಪ್ತತೆ ಮರೆತು ಬಿರುಸಾಗಿದ್ದರು. ರಂಗ, ನಿಮ್ಮಪ್ಪ ಕೊಡಿಸಿದ ಒಡವೆ ಕಣೋ ಅದು, ಅದನ್ನು ಮುಳುಗಿಸಿಬಿಟ್ಟೇನೋ? ಅಮ್ಮನ ಮಾತಿಗೆ ನಿಂತ ಜಾಗ ಕುಸಿದಂತೆ ಭಾಸವಾಯಿತು ಮೇಷ್ಟ್ರಿಗೆ. ಇಲ್ಲ ಅಮ್ಮ, ಏನಾದ್ರೂ ಮಾಡ್ತೇನೆ. ಹಾಗೆ ಹೇಗೆ ಹೋಗುತ್ತೆ ಹಣ? ಸ್ವಲ್ಪ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇರಬೇಕು, ಸರಿಯಾಗುತ್ತೆ. ಬಾಗಿಲ ಸಂದಿನಿಂದ ನಿರಾಶೆಯಿಂದ ಗಮನಿಸುತ್ತಿದ್ದ ಮಗಳು ಮತ್ತು ಪತ್ನಿಯ ಕಂಗಳನ್ನು ಎದುರಿಸಲಾಗದೆ ಹೊರನಡೆದರು. ಇವೆಲ್ಲದರ ನಡುವೆ ಸ್ವಲ್ಪ ನಿರಾಳತೆ ಸಿಗುತ್ತಿದ್ದ ಸ್ಥಳ ಶಾಲೆ. ಬಿಡುವಿಲ್ಲದ ಕೆಲಸಗಳ ನಡುವೆಯೂ ಮಕ್ಕಳ ಒಡನಾಟ ಹಿತವೆನ್ನಿಸುತ್ತಿತ್ತು. ಯಾರೇ ಅದು? ಲಾಸ್ಟ್ ಸ್ಟಾಪ್, ಇಳಿರಿ ಇಳಿರಿ. ನಿರ್ವಾಹಕನ ಧ್ವನಿಗೆ ದಡಬಡಾಯಿಸಿ ಕೆಳಗೆ ಇಳಿದರು. ಸೂರ್ಯ ಕತ್ತಲಲ್ಲಿ ಕಳೆದು ಹೋಗಲು ಅನುವಾಗಿದ್ದ. ಬಸ್ ನಿಲ್ದಾಣದ ಬೆಂಚ್ ಮೇಲೆ ಕುಳಿತು ನಿಟ್ಟುಸಿರಿಟ್ಟರು. ಧನದ ಮದವು, ರಾಜ್ಯ ಮದವು, ತನುಜ ಮದವು, ಯುವತಿ ಮದವು ಜನಿತಮಾಗಿ ಕನಸಿನಲ್ಲಿ ಹಿಗ್ಗುತ್ತಿದ್ದನು. ಈ ಷಟ್ಪದಿಯ ಸಾಲುಗಳಿಗೆ ಗುರು ಲಘು ಗುರುತಿಸಿ ಛಂದಸ್ಸು ಪಾಠವನ್ನು ವಿದ್ಯಾರ್ಥಿಗಳಿಗೆ ಎಷ್ಟು ವರ್ಷಗಳಿಂದ ಬೋಧಿಸುತ್ತಿಲ್ಲ ತಾನು? ಅದು ಹೇಗೆ ಈ ಬಾರಿ ಗುರು ಬದಲಾಗಿ ಲಘು ಹಾಕಿದ್ದೆ? ಕರಿಹಲಗೆಯ ಮೇಲೆ ಸಾಲುಗಳನ್ನು ಓದಿದ ಹಿರಿಯ ಇಲಾಖಾ ಅಧಿಕಾರಿಗಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲು ತಡಕಾಡಿದ್ದೇಕೆ ತಾನು? ಇತ್ತೀಚೆಗೆ 1000 ಜವಾಬ್ದಾರಿ ಚಿಂತೆಗಳ ನಡುವೆ ಮರೆವು ಶುರುವಾಗಿದ್ದೇನೋ ನಿಜ. ಆದರೆ ವೃತ್ತಿಯ ವಿಷಯ ಬಂದಾಗ ವಿದ್ಯಾರ್ಥಿಗಳಿಗೆ ಎಂದೂ ದ್ರೋಹ ಬಗೆದವನಲ್ಲ. ಅಂಥದ್ರಲ್ಲಿ ಏನೂ ತಿಳಿದುಕೊಳ್ಳದೇನೆ ಎಷ್ಟು ಸರ್ವಿಸ್ ಕಳೆದ್ರೇನ್ರಿ ನೀವು? ಹೀಗೆ ಪಾಠ ಮಾಡಿದ್ರೆ ಮಕ್ಕಳ ಗತಿ ಏನು? ತೆಗೆದುಕೊಳ್ಳುವ ಸಂಬಳಕ್ಕಾದ್ರೂ ಮರ್ಯಾದೆ ಬೇಡವೆ? ಸಹ ಶಿಕ್ಷಕರೆದುರು ಅಧಿಕಾರಿಗಳಾಡಿದ ಮಾತು ಎದೆಗೆ ಬಾಣದಂತೆ ನಾಟಿತು. ಬಾಗಿಲಂಚಲ್ಲಿ
ಕುತೂಹಲಕ್ಕಾಗಿ ಇಣುಕುತ್ತಿದ್ದ ಮಕ್ಕಳ ಉದ್ಗಾರ ಕೇಳಿ ತಿರುಗಿದ ರಂಗಣ್ಣ ಮೇಷ್ಟ್ರಿಗೆ ಭೂಮಿ ಬಾಯ್ತೆರೆಯಬಾರದೆ ಎನ್ನಿಸಿತು. ಜೊತೆಗೆ ಅಲ್ಲಿಗೆ ಬಂದ ಹಣ ಹೂಡಿ ಕಳೆದುಕೊಂಡ ಆಪ್ತರ ದಂಡು, ಅಧಿಕಾರಿಗಳ ಹಾಗೂ ಮಕ್ಕಳ ಎದುರಲ್ಲೇ ದೂಷಣೆ, ವಾಕ್ಪ್ರಹಾರ, ಪೊಲೀಸರಿಗೆ ಕಂಪ್ಲೇಂಟ್ ಕೊಡುವ ಧಮಕಿ. ಅಪರಾಧಿಯಾಗಿ ತಲೆ ತಗ್ಗಿಸಿ ನಿಂತರು ಮೇಷ್ಟ್ರು. ಅಧಿಕಾರಿಗಳು ಹೊರಟು ಹೋದ ನಂತರ ಒಬ್ಬರೇ ಕುಳಿತು ಅತ್ತು ಬಿಟ್ಟರು. ಸಹ ಶಿಕ್ಷಕರನ್ನಾಗಲಿ ವಿದ್ಯಾರ್ಥಿಗಳನ್ನಾಗಲಿ ಎದುರಿಸುವ ಸ್ಥೈರ್ಯ ಇಲ್ಲದೆ ಅರ್ಧ ದಿನ ರಜೆ ಹಾಕಿ ನಡೆದರು. ಅನ್ಫಿಟ್ ಟು ಬಿ ಎ ಟೀಚರ್. ಕಿವಿಯಲ್ಲಿ ಅಧಿಕಾರಿಗಳ ಮಾತು ಗುಂಯ್ಗುಡತೊಡಗಿತು. ನಾಳೆಯ ದಿನ ವಿದ್ಯಾರ್ಥಿಗಳು ನನ್ನನ್ನು ನೋಡುವ ದೃಷ್ಟಿ ಹೇಗಿರಬಹುದು ಯೋಚಿಸಿಯೇ ಕುಸಿದು ಹೋದರು. ತನ್ನದಲ್ಲದ ನಿಲ್ದಾಣದಲ್ಲಿ ಕುಳಿತು ತನ್ನ ನಿರ್ಧಾರವನ್ನು ಸಮರ್ಥಿಸಿಕೊಂಡು ಇನ್ನೊಮ್ಮೆ ನಿಟ್ಟುಸಿರಿಟ್ಟು ಮೇಲೆದ್ದರು ರಂಗಣ್ಣ ಮೇಷ್ಟ್ರು. ಹೀಗೆ ಖಳನಾಯಕನೆಂಬ ಪಟ್ಟ ಹೊತ್ತು ರಣರಂಗದಲ್ಲಿ ಅಂತ್ಯಕ್ಕಾಗಿ ಕುಸಿದು ಕುಳಿತಿರುವುದು ನನ್ನ ದುರಂತ. ತಾಳಮದ್ದಲೆಯ ಕರ್ಣನ ಮಾತುಗಳು ತಲೆಯಲ್ಲಿ ಮೊಳಗುತ್ತಿತ್ತು. ಬ್ರಾಹ್ಮಣ ಕೋಪ, ಗುರುಗಳ ಶಾಪ, ತಾಯಿಯ ಪ್ರಲಾಪ. ಮತ್ತೆ ಕಂಬನಿ ಸುರಿಯಿತು. ತನ್ನ ಬ್ಯಾಗಲ್ಲಿ ಕೈ ಹೊರಳಿಸಿ ತಡಕಾಡಿದರು. ಸಿಕ್ಕ ಪುಟ್ಟ ಶೀಶೆಯನ್ನು ಕೈಗೆತ್ತಿಕೊಂಡರು. ವಿದ್ಯೆ ಕೊಟ್ಟ ಗುರುಗಳಿಗೆ, ಬದುಕು ಕೊಟ್ಟ ಶಾಲೆಗೆ, ಬಾಳು ಹಂಚಿಕೊಂಡ ಮಡದಿಗೆ, ಪ್ರೀತಿ ಕೊಟ್ಟ ಮಕ್ಕಳಿಗೆ ಮನದಲ್ಲೇ ಕ್ಷಮೆಯಾಚಿಸಿ ಅಲ್ಲಿಂದ ಎದ್ದರು. ಸೂರ್ಯ ಆಗಲೇ ಮುಳುಗಿದ್ದ. ತಾನೂ ಕತ್ತಲೆಯಲ್ಲಿ ಕಳೆದು ಹೋಗಲು ಸರಿಯಾದ ಸಮಯ ಎಂದುಕೊಂಡು ಜನಸಂದಣಿಯಿಂದ ದೂರ ಹೊರಡಲು ಅನುವಾದರು. ರಂಗಣ್ಣ ಮೇಷ್ಟ್ರು, ನಮಸ್ತೆ ಸರ್. ಕಣ್ಣೆತ್ತಿ ನೋಡಿದರು. ಕಣ್ಣು ಮಂಜಾಗಿತ್ತು. ನಮಸ್ತೆ, ಯಾರು ಅಂತ ತಿರುಗುವಷ್ಟರಲ್ಲಿ ಹುಡುಗ ಬಂದು ಕಾಲಿಗೆರಗಿದ್ದ. ಸರ್, ನಾನು ಸಿದ್ಧಾರ್ಥ್, ನಿಮ್ಮ ಸ್ಟೂಡೆಂಟ್. ಸರ್, ಕೆಲವು ವರ್ಷಗಳ ಹಿಂದೆ ನಿಮ್ಮನ್ನು ನೋಡಬೇಕು ಅಂತ ಶಾಲೆಗೆ ಹೋಗಿದ್ದೆ. ಆದ್ರೆ ನೀವು ವರ್ಗಾವಣೆ ಆಗಿದ್ದೀರಿ ಅಂತ ಗೊತ್ತಾಯಿತು. ಈಗ ನಿಮ್ಮನ್ನು ನೋಡಿ ಬಹಳ ಸಂತೋಷ ಆಯಿತು ಸರ್ ಎನ್ನುತ್ತಾ ಪತ್ನಿಯ ಕಡೆ ತಿರುಗಿ, ನೋಡೆ, ನಾನು ಯಾವಾಗಲೂ ಹೇಳ್ತಾ ಇದ್ದೆ ಅಲ್ಲ ರಂಗಣ್ಣ ಮೇಷ್ಟ್ರು ಅಂತ, ಇವರೇ ಅವರು, ನನ್ನ ರೋಲ್ ಮಾಡೆಲ್. ಇವತ್ತು ನನಗೆ ಒಂದು ಸ್ಥಾನಮಾನ ಇದೆ ಅಂತಂದ್ರೆ ಅದು ಇವರಿಂದ ಎನ್ನುತ್ತಿದ್ದಂತೆ ಆಕೆಯೂ ಬಂದು ಕಾಲಿಗೆ ಬಿದ್ದು, ಸರ್, ನಿಮ್ಮ ಬಗ್ಗೆ ಮಾತಾಡದ ದಿನವೇ ಇಲ್ಲ ಸರ್. ಬಹಳ ಖುಷಿಯಾಯಿತು ಸರ್ ನಿಮ್ಮನ್ನು ನೋಡಿ. ಬನ್ನಿ ಸರ್, ಮನೆಗೆ ಹೋಗೋಣ ಎಂದಳು. ಇಲ್ಲಮ್ಮ, ಇನ್ನೊಮ್ಮೆ ಬರ್ತೇನೆ. ಈಗ ಹೊತ್ತಾಗಿದೆ. ದೇವರು ಒಳ್ಳೇದ್ ಮಾಡ್ಲಿ. ಖುಷಿಯಾಯಿತು ನಿಮ್ಮನ್ನು ನೋಡಿ. ಇನ್ನೂ ಸಾಧನೆ ಮಾಡು. ಬಾ ಒಮ್ಮೆ ಶಾಲೆ ಕಡೆ ಎಂದರು. ಸಾವಿರಾರು ಜನರ ನಡುವೆ ಚಪ್ಪಾಳೆಯೊಂದಿಗೆ ಪಡೆದ ಪ್ರಶಸ್ತಿಗಿಂತ ಇದು ಶ್ರೇಷ್ಠ ಪ್ರಶಸ್ತಿ ಅನ್ನಿಸಿತು. ಎದೆ ಬೀಗಿತು. ಹಣೆಯ ಮೇಲಿನ ಚಿಂತೆಯ ಗೆರೆಗಳು ಮಾಸಿ ಮುಖದಲ್ಲಿ ಮಂದಹಾಸ ಮೂಡಿತು. ಲಾಸ್ಟ್ ಬಸ್ ಇರಬೇಕು ಇದು ಎನ್ನುತ್ತಾ ಮೇಷ್ಟ್ರು ಬಸ್ಸಿನ ಕಡೆಗೆ ಹೆಜ್ಜೆ ಹಾಕಿದರು. ಸರ್, ಶಿಕ್ಷಕ ದಿನಾಚರಣೆ ಶುಭಾಶಯಗಳು. ನಾನೇ ಬರ್ತೇನೆ ಸರ್ ನಿಮ್ಮ ಊರಿಗೆ ಎನ್ನುತ್ತಾ ಅರಳಿದ ಮುಖದಿಂದ ತುಂಬು ಗೌರವದಿಂದ ಕೃತಜ್ಞತಾ ಭಾವದೊಂದಿಗೆ ಕೈ ಬೀಸುತ್ತಿದ್ದ ಹುಡುಗನ ಕಡೆಗೊಂದು ಮೆಚ್ಚುಗೆಯ ನೋಟ ಬೀರಿ, ಶಿಕ್ಷಕನಾಗಿದ್ದು ಸಾರ್ಥಕ ಎಂಬ ಹೆಮ್ಮೆಯೊಂದಿಗೆ ಬಸ್ ಹತ್ತಿ ಮತ್ತೆ ಸೀಟಿಗೊರಗಿದರು. ದಾರಿದೀಪಗಳು ರಸ್ತೆಯ ಇಕ್ಕೆಲಗಳಲ್ಲಿ ಬೆಳಗುತ್ತಿದ್ದವು. ಗಾಳಿ ತಂಪಾಗಿ ಬೀಸುತ್ತಿತ್ತು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಉಲಿಯುತ್ತಿದ್ದ ಹಾಡು ಸ್ಥೈರ್ಯ ತುಂಬುತ್ತಿತ್ತು. ಸೋಲು, ನಿಂದನೆ, ಅವಮಾನಕ್ಕೆ ಭಾರವಾಗಿದ್ದ ಮನಸ್ಸು ಲಘುವಾಗುತ್ತಿತ್ತು. ಗುರುವಿನ ಮನಸ್ಸು ಲಘುವಾಗುತ್ತಿತ್ತು. ಇದುವರೆಗೂ ಈ ಕಥೆಯನ್ನು ಕೇಳಿದ ತಮಗೆಲ್ಲ ಕೃತಜ್ಞತೆಗಳು. ಕೇಳುಗ ಮಿತ್ರರೇ, ಇದುವರೆಗೆ ಶಿಕ್ಷಕರಾದ ಸಾರಿಕಾ ಅಶೋಕ್ ಬಸ್ರೂರು ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಕಾರದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.